ವೆಲ್ಕಮ್ ಟು ಪ್ರಜ್ಞಾಸ್ ಟೇಸ್ಟ್ ಟ್ರೀಟ್ ಚಾನೆಲ್. ಸೊ ನಾನಿವತ್ತು ಯಾವ ರೀತಿಯಾಗಿ ಮಾಲ್ಪುರಿ ರೆಸಿಪಿಯನ್ನು ಮಾಡೋದಂತ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಮೊದಲಿಗೆ ನಾನೊಂದಿಲ್ಲಿ ಪಾತ್ರೆಗೆ 2 ಕಪ್ ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ. ಹಾಗೆಯೇ ಇದಕ್ಕೆ 1.5 ಕಪ್ ನೀರನ್ನು ಆ್ಯಡ್ ಮಾಡಿಕೊಳ್ಬೇಕು. ನೆಕ್ಸ್ಟ್ ಇದನ್ನು ಸ್ಟವ್ ಮೇಲೆ ಇಟ್ಕೊಳ್ತಾ ಇದ್ದೇನೆ. ಸಕ್ಕರೆ ಕರಗುವವರೆಗೂ ಇದು ಬಿಸಿ ಆದರೆ ಸಾಕು. ಹಾಗೆಯೇ ಒಂದು ಬೌಲ್ಗೆ ನಾನಿಲ್ಲಿ 2 ಕಪ್ ಮೈದಾವನ್ನು ಹಾಕ್ತಾ ಇದ್ದೇನೆ. ಇದಕ್ಕೆ ಸಕ್ಕರೆ ಹಾಗೂ ಏಲಕ್ಕಿಯನ್ನು ನಾನು ಪೌಡರ್ ಆಗಿ ಮಾಡ್ಕೊಂಡಿಟ್ಟಿದ್ದೆ, ಅದನ್ನು ಕೂಡ ಸ್ವಲ್ಪ ಹಾಕ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಫುಡ್ ಕಲರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಇದರ ಬದಲಿಗೆ ನೀವು ಅರಶಿನ ಹುಡಿಯನ್ನು ಕೂಡ ಹಾಕ್ಕೊಳ್ಬೋದು. ಹಾಗೆಯೇ ಇದಕ್ಕೆ ಅರ್ಧ ಕಪ್ ಮೊಸರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ನಂತರ ಇದಕ್ಕೆ ಕರಗಿಸಿಕೊಂಡಿಟ್ಟಂತಹ ಸಕ್ಕರೆ ನೀರಿದೆಯಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಎಷ್ಟು ಬೇಕೋ ಅಷ್ಟೇ ಆ್ಯಡ್ ಮಾಡ್ಕೊಳ್ಳಿ. ಇದು ದೋಸೆ ಹಿಟ್ಟಿನ ಹದಕ್ಕೆ ಬರಬೇಕು. ಹಾಗೆ ಇಲ್ಲಿ ಯಾವುದೇ ಗಂಟು ರೀತಿ ಇರಬಾರ್ದು, ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗಬೇಕು. ಇದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡು 1/2 an hour ಹಾಗೇ ಬಿಟ್ಬಿಡಿ. ಇದೀಗಾಗಿದೆ. ನೆಕ್ಸ್ಟ್ ಒಂದು ಪ್ಯಾನ್ನಲ್ಲಿ ನಾನು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಈ ರೀತಿ ಅಗಲವಾದ ಪಾತ್ರೆಯಲ್ಲಿ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಹಾಗೆಯೇ ಸ್ಟವನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಡಿ. ಈಗ ಎಣ್ಣೆ ಕಾದಿದೆ ನೋಡಿ. ಈ ಥರ ಹಿಟ್ಟನ್ನು ಮಧ್ಯಭಾಗಕ್ಕೆ ಹಾಕ್ಕೊಳ್ಬೇಕು. ನಂತರ ಅದು ಸ್ಪ್ರೆಡ್ ಆಗುತ್ತೆ ನೋಡಿ. ಈ ಥರ ಎಣ್ಣೆನ ಅದರ ಮೇಲೆ ಹಾಕ್ಕೊಳ್ಬೇಕು. ಒಂದು ಸೈಡ್ ಕಾದ್ಮೇಲೆ ಅದನ್ನು ಮಗಚ್ಕೊಳ್ಬೇಕು. ಇದೀಗಾಗಿದೆ. ನೆಕ್ಸ್ಟ್ ಇನ್ನೊಂದು ಸ್ಪೂನಿಂದ ಈ ಥರ ತೆಗೆದುಕೊಳ್ಬೇಕು. ಇದನ್ನು ಈ ಥರ ಪ್ರೆಸ್ ಮಾಡಿಕೊಳ್ಬೇಕು. ಒಳ್ಳೆ ರೀತಿಯಲ್ಲಿ ಎಣ್ಣೆ ಬಿಟ್ಕೊಳ್ಬೇಕು. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ನಾವು ಮಾಲ್ಪುರಿಯನ್ನು ರೆಡಿ ಮಾಡಿದ್ವಂತ.